ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಜಗದೀಶ್ ಲಾಯರ್ ಸಾಹೇಬ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮುನಿರತ್ನ ಹಿಂದಿರ್ತಕ್ಕಂಥ ಗ್ಯಾಂಗ್ ಬಗ್ಗೆ ಸಂಪೂರ್ಣವಾಗಿ ವಿವರ ನೀಡಿದ್ದಾರೆ ಜಗದೀಶ್ ಲಾಯರ್ ಅವರು. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಮೊಟ್ಟೆ ಹೊಡಿರಿ ಅಂದ್ರೆ ಸಿಗ್ನಲ್ ಇರ್ಬೇಕು. ಮೋಸ್ಟ್ಲಿ ಆಸಿಡ್ ದಾಳಿ ಬೇಕಾರೆ ಆ BTV ಎಲ್ಲಾ ಟಿವಿನಲ್ಲೂ ಆ ವಿಡಿಯೋ ಪ್ರಸಾರ ಆಗಿದೆ. ಅವನು ಮುನಿ ನಡ್ಕೊಂಡ್ ಬರ್ತಾ ಇರ್ತಾನೆ ಆ 420 ಗ್ಯಾಂಗ್ ಜೊತೆ. ಆ 420 ಗ್ಯಾಂಗ್ ಜೊತೆ ನಡ್ಕೊಂಡ್ ಬರ್ಬೇಕಾರೆ ಅದ್ರಲ್ಲಿ ಯಾರೋ ಒಬ್ರು ಆಸಿಡ್ ಅಟ್ಯಾಕ್ ಅಂತಾರ, ಅಂದ್ರೆ ಮೊಟ್ಟೆ ಹೊಡಿ ಅಂತನ. ಲೇ ಮುನಿ, ಗುಬ್ಬಿ ವೀರನ್ನು ಮರ್ತೋಗ್ಬಿಟ್ರು ಜನ. ನನ್ನ ಮಗಂದ ಇವಾಗ ನಿನ್ನೇ ನಪ್ಪೆ ಇಕ್ಕಬೇಕು. ನೀನೇ ಡೈರೆಕ್ಟ್ರು, ನೀನೇ ಪ್ರೊಡ್ಯೂಸರು, ನೀನೇ ಕ್ಯಾಮ್ರಾಮನ್. ಆ ಜೊತೆಗೆ ನಮ್ಮ ಒಕ್ಕಲಿಗನೇ ಆದಂತ ಆ ಡಾಕ್ಟರ್ CN ಮಂಜುನಾಥ್. ಮಂಜುನಾಥ್ ಅವ್ರೆ, ಅಷ್ಟೋ ಇಷ್ಟೋ ಒಳ್ಳೆ ಹೆಸರಿತ್ತು. ಈ 420 ಜೊತೆ ಸೇರ್ಕೊಂಡು ನೀವು ನಿಮ್ಮ ಹೆಸರನ್ನ ಹಾಳು ಮಾಡ್ಕೊಂತೀರಾ ಬಿಡಿ. ಆ ಕುಮಾರಸ್ವಾಮಿ ನಿಖಿಲ್ ಸೋಲ್ಬೇಕಾರ ಪ್ರಜ್ವಲ್ ಕಾರಣ. ಒಂದ್ ಲೆಕ್ಕದಲ್ಲಿ ಪ್ರಜ್ವಲ್ ಮಾಡಿದ ಮಹಾ ಸಾಧನೆಗೆ ಚನ್ನಪಟ್ಟಣದಲ್ಲಿ ನಿಖಿಲ್ ಬಲಿ. ಈಗ ಈ 420 ಸಿಕ್ದವ್ರನ್ನೆಲ್ಲ ಎಕ್ಸ್ಪ್ಲಾಯ್ಟೇಷನ್ ಮಾಡವನೆ. ಯಾರ್ಯಾರ ಮೇಲೆ ಕೇಸುಗಳು ಹಾಕೋನ್ ಲೆಕ್ಕನೇ ಇಲ್ಲ. ಆ 3 ಸ್ಟೇಷನ್ ಅನ್ಪೂರ್ಣ ಅವ್ನ ಇಕ್ಕೊಂಡು, ಆ ಇನ್ಸ್ಪೆಕ್ಟರ್ಗಳನ್ನ ಇಕ್ಕೊಂಡು ಎದುರಿಸ್ಕೊಂಡು ಬೆದರ್ಸ್ಕೊಂಡು ಯಾರ್ಯಾರು ವಿರೋಧ ಬೀಳ್ತಾರೋ ಅವ್ರಿಗೆಲ್ಲ ಕೇಸ್ಗಳು. ಈ 420 ಮುನಿ ನೆನ್ನೆ ದೊಡ್ಡ ಡ್ರಾಮಾ ಮಾಡಿ 100% ಡ್ರಾಮಾ. ಆ ಡ್ರಾಮಾದಲ್ಲಿ ಇವನೇ ಡೈರೆಕ್ಟ್ರು. ಇವನ್ ಚೇಲಾಗಳೇ ಮೊಟ್ಟೆ ಓಡ್ದಿರೋದು ಅಂತ ನಮಗೆ ಅನುಮಾನ ಇತ್ತು, ಈಗ ಖಾತ್ರಿ ಆಗ್ತಾ ಇದೆ. ಆ ನಡ್ಕೊಂಡ್ ಬರ್ಬೇಕಾರೆ ಅವನ್ ಚೇಳ ಹೇಳ್ತಾನೆ ಆಸಿಡ್ ಅಟ್ಯಾಕ್ ಅಂದ್ರೆ ಏನು, ಮೊಟ್ಟೆ ಹೊಡಿರಿ ನಮ್ಮ ಅಣ್ಣಂಕ ಅಂತ. ಅವಾಗ ಟಬಾಕ್ ಅಂತ ಬೀಳ್ತದೆ. ಆವಾಗ ಟಬಾಕ್ ಅಂತ ಇವನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗ್ತಾನೆ. ಡಾಕ್ಟರ್ ಮಂಜುನಾಥ್ ಆ MP ಎಲ್ಲಿದ್ದೋ ಗೊತ್ತಿಲ್ಲ, ಟಪಾಕ್ ಅಂತ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಬರ್ತಾರೆ. ಟಪಾಕ್ ಅಂತ ಸ್ಕ್ಯಾನಿಂಗು, ಟಪಾಕ್ ಅಂತ ಎಲ್ಲ ಮಾಡಿ ಮೊಟ್ಟೆ ಬಿಡ್ದಿರೋದು ತಲೆಗೆ. ಇಲ್ಲಿ ಏನು 100 ಮೊಟ್ಟೆ ಓಡ್ಲಿ, ಅದ್ ಬುಳ್ಳೆ ಏನಾಗ್ತದೆ, ಆ ಕ್ರಿಮಿನಲ್ ಬುಳ್ಳೆ ಅದು ತುಂಬಾ ಬರೀ ವಿಷಾನೇ ಐತೆ. ಆ ಬುಳ್ಳೆಗೆ ಏನು ಆಗಲ್ಲ. ಆದ್ರೂ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಪ್ರೆಸೆಂಟ್ MB ಅವರ ಅಕ್ಕನ ಗಂಡನೋ ತಂಗಿ ಗಂಡನೋ ಮಂಜುನಾಥ್ ಬರ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ. ಇವನ್ನ ಅಡ್ಡಡ್ಡ ಮಲಗಿಸ್ಬಿಡ್ತಾರೆ. ಪಬ್ಲಿಕ್ TV ರಂಗಣ್ಣು ಕ್ಯಾಮ್ರಾಮನ್ನು, ಓಹೋ ಪಾರ್ಟ್ನರ್ ಅಲ್ವಾ, ಪಬ್ಲಿಕ್ TV ಪಾರ್ಟ್ನರ್ ಅಲ್ವಾ, ಶೂಟ್ ಮಾಡಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ರಂಗ ಪಬ್ಲಿಕ್ TV ರಂಗ ಫುಲ್ ಆಗಿ ಶೂಟ್ ಮೇಲೆ ಶೂಟು. ಆಹಾ, ಏನ್ ಡ್ರಾಮಾ ಗ್ಯಾಂಗಲ್ಲಿ ಕನ್ನಡಿಗರಂದ್ ಏನೋ ಅನ್ಕೊಂಡಿದ್ರಲ್ಲಿ. ಗುಬೆಗಳ ನಾವು ಗುಬೆನೇನಾ? ಗುಬೆಗ್ಲ ಕನ್ನಡಿಗರು ಅಂದ್ರೆ? ಕಾಮಿಡಿ ಪೀಸ್ 420. ಮುನಿ, ಅದೆಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ಯೋ 420. ಮಗನೇ, ನಿನಗೆ ಮೊಟ್ಟೆ ಹೊಡೆದ್ರ ಕಲ್ಲುಗಿಲ್ತಾನು ಹೊಡಿಬೇಕಾಗಿದ್ದ ನನ್ ಮಗ. ನಿನಗೆ ಜನ ಬಿಟ್ಟವ್ರಲ್ಲ. ಆಂಧ್ರ ಇಂದ ಬಂದು ಮಾಫಿಯಾ ನಡೆಸ್ಕೊಂಡು ಇವನು ಇವ್ರಣ್ಣ ಇವಾಗ BJP ಸೇರ್ಕೊಂಡು ಮಾಡಬಾರ್ದು ಮಾಡವನೆ. ಇವನು ನಿನ್ನ ಜನ ಬಡಿದಿರ ಬಿಟ್ಟವ್ರಲ್ಲ, ಇವನನ್ನ ಬಡಿಬೇಕಲ್ಲೇ. ನಿಮ್ಮಂತವ್ರಿಗೆ ಮಕ್ಕಾಗಿ ಹೊಡಿಬೇಕು ನನ್ನ ಮಗಂದ, ಆವಾಗೇ ಬುದ್ಧಿ ಬರೋದು. ಮೊಟ್ಟೆ ಡ್ರಾಮಾ ಆಡ್ತೀಯನೋಲೇ, ಮೊಟ್ಟೆ ಡ್ರಾಮಾ ಆಡ್ತೀಯ. ಯಾರ್ಯಾರಿಗೋ ತಿನ್ನಿಸ್ತೀಯ ಚಳ್ಳೆ ಹಣ್ಣು. ಆಸಿಡ್ ಅಟ್ಯಾಕ, ನಿನ್ನ ಮುಖಕ್ಕೆ ಆಸಿಡ್ ಬೇರೆ ಕೇಳ. ಆಗ್ಲೇ ಬತ್ತೋಗಿದ್ಯಾ. ಮಾಡಬಾರ್ದೆಲ್ಲ ಮಾಡಿ 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 ವಯಸ್ಸು 60 ಮುಗೀತು. ಇನ್ನ ಆಸೆ ಇಟ್ಕೊಂಡಿದ್ಯಾ? ಟಾಮಿಗಳ ಬಿಜೆಪಿ ಟಾಮಿಗಳು ಇಲ್ಲಿ ಮೆಸೇಜ್ ಆಗ್ತಾವ್ರೆ. ನಿಮ್ಮನ್ನ ಯಾವನ ಬರ ಕೇಳಿದ್ಲಿ? ಆ 420 ಬೈತಾ ಇರೋದು. ನೋಡ ಅವನ್ ಯಾವನೋ ಚೂರಿ ಅಂತೆ. ಚೂರಿ, 2 ನಿಮಿಷದಲ್ಲಿ ನಮ್ಮ ಟೀಮು ನಿನ್ನ ಬ್ಲಾಕ್ ಮಾಡಿ ಡೆಲೀಟ್, ನೀನ್ ತಿಗ್ದಲ್ ಮಾಡ್ಕ ಮೆಸೇಜ್ ಅನ್ನ. ನಿನ್ ತಿಕ್ಕಕ್ಕೆ ವಾಪಸ್ ಆಗ್ತಾರೆ ನಮ್ಮ ಟೀಮು.
ಬ್ಲಾಕ್ ಮಾಡಿ ನಿನ್ ತಿಕ್ಕಕ್ಕೆ ವಾಪಸ್ ಹಾಕ್ತಾರೆ ಮೆಸೇಜ್. ಅಕ್ಕ ಹಾ ಹಾಗೆ ಟಾಮಿಗಳು ಮಾತಾಡಿ. ನಾನು ಇಲ್ಲಿ ಲೈವ್ ಅಲ್ಲಿ ಕ್ಯಾಕರ್ ಸುಗಿಬೇಕಲ್ಲ 420ಗೆ. ಏ 420 ಮುನಿ 420 ಒಕ್ಕಲಿಗಿರ್ಬೇಕೇನೋ ನಿನ್ಗೆ? ಲೇ ಒಕ್ಕಲಿಗಿರ್ಬೇಕಾ ನಿನ್ಗೆ? ಅಂಬೇಡ್ಕರ್ ವಾದಿಗಳು ಬೇಕಾ ನಿನ್ಗೆ ಮಜಾ ಮಾಡಕ್ಕೆ ಮಂಚದಲ್ಲಿ? ಏ 420 ಏನ್ ಮನುಷ್ಯ ಕೊಟ್ಬಿಟ್ಟ ಈಗ ಮತ್ತೆ ಇಮೇಜ್ ಮೇಕಪ್ ಅಂತ ಇಮೇಜ್ ಮೇಕಪ್ ಮೊಟ್ಟೆ ಹೊಡ್ಸ್ಕೊಂಡು ಆಕಾರ ಹಾಕ್ರೋ. ನನ್ನ ಮಕ್ಳು ಕರೆಕ್ಟ್ ಹಾಕಬೇಕಾಗಿತ್ತು. ಎಲ್ಲ ನಿಮ್ ಹುಡುಗ್ರೆ ಅಂತ ಮೊಟ್ಟೆ ಹೊಡ್ದಾರೋ. ಏ 420 ಈ ಸತಿ ಕುಮಾರಸ್ವಾಮಿಗೆ ಬೇರೆ ಹೇಳ್ಬಿಟ್ಟಿದ್ಯಾ, ಮಂಜುನಾಥ್ ಒಂಚೂರು ಕಳ್ಸ್ಬಿಡು, ಚೆನ್ನಾಗಿ ಹೈಪ್ ಆಗ್ಲಿ. ಡಾಕ್ಟರ್ ಮಂಜುನಾಥ್ ಕಳ್ಸ್ಬಿಟ್ರೆ ಜನ ಎಲ್ಲ ಓಹೋ ಮಂಜುನಾಥ್ ಬಂದ್ಮೇಲೆ ಜೆನ್ಯೂನ್ ಕೇಸೆ, ಮೊಟ್ಟೆ ಹೊಡೆದು ಬಿಟ್ಟವ್ರೆ, ಅಣ್ಣಂಗೆ ತೂತ್ ಬಿದ್ದೋಗೈತೆ. ಮೊಟ್ಟೆನಲ್ಲಿ ಏನಾದ್ರು ತೂತ್ಗಿದ್ ಬಿದ್ದಿದ್ದಾನ ನಿಂಕ ಎಲ್ಲಾದ್ರು? ಲೇ ಮುನಿ ಮಗನೇ, ನೀನು ಡ್ರಾಮಾ ಕಂಪನಿ ಅವನು ಆ ನರ್ಸು ಆ ರೇಣುಕಾಚಾರ್ಯ, ಇವನು ಯಡಿಯೂರಪ್ಪ, ಆ ಸಣ್ಣ ಮಕ್ಕಳನ್ನು ಬಿಡದಂತ ಯಡಿಯೂರಪ್ಪ, ಅವನು ಬೆಳಗಾವಿ ಸಾವುಕಾರ, ರಮೇಶ್ ಜಾರಕಿಹೊಳಿ ಯಾರಾದ್ರೂ ಸಹಾಯ ಕೇಳಕ್ ಬಂದ್ರ ಅವ್ರನ್ನೇ ಮಲಗಿಸ್ಕೊಂಡ್ಬಿಡ್ತಾನೆ ಮಂಚದಲ್ಲಿ. ಆಹಾ ಎಂತ ಪಾರ್ಟಿನೋ ನಿಮ್ದಲ್ಲಿ. ನಿಮ್ಗೆಲ್ಲ ಬಾಸ್ ಒಬ್ಬ ಏನೋ ಹೆಸರು ಚಾಣಕ್ಯ. ಅವನೊಬ್ಬ ಚಾಣಕ್ಯ ಅಂಬೇಡ್ಕರ್ನ ಬೈತಾನೆ, ಅಂಬೇಡ್ಕರ್ ಹೇಳಿಸ್ತಾನೆ. ಜನ ಇಡೀ ಭಾರತದಲ್ಲಿ ಒಬ್ಬ ಜೈನ್ ಈ ದೇಶದ ಹೋಮ್ ಮಿನಿಸ್ಟರ್ ಆಗ್ತಾನೆ. ಅಂಬೇಡ್ಕರ್ನ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವನು. ಅವನಿಗೆ ಇವತ್ತು ಪ್ರೊಟೆಸ್ಟ್ ಹೆಂಗ್ ನಡೀತಾ ಇದೆ ಗೊತ್ತಾ? ಜನ ಸುಸ್ಸು ಮಾಡ್ತಾವ್ರೆ, ಅವನ ಮುಖದ ಮೇಲೆ ಸುಸ್ಸು ಮಾಡ್ತಾವ್ರೆ. ಆ ಚಾಣಕ್ಯ ಅಂತ ಇವನೊಬ್ಬ ಜೈನ್, ಒಬ್ಬ ಚಾಣಕ್ಯ ಅಂತ. ಯಾವ ಸೀಮೆ ಚಾಣಕ್ಯನ ಅವನಲ್ಲೇ? ದೇಶದ ಹೋಮ್ ಮಿನಿಸ್ಟರ್ ಜೈನ್, ಇವನ್ ಚಾಣಕ್ಯನಾ? ಓಕೆ, ಅವನ್ ಹೇಳ್ತಾನೆ. ಈಗ ಚಾಣಕ್ಯ ಸೋಕಾಲ್ಡ್ ಬಿಜೆಪಿಯ ಚಾಣಕ್ಯನ ವಿಚಾರಕ್ಕೆ ಬರೋಣ. ಇವನಿರ್ಲಿ ಮುನಿ ಮೊಟ್ಟೆ ಅವನೇ ಒಡಿಸ್ಕೊಂಡು ಅವನೇ ಮಲ್ಕೊಂಡು ಡಾಕ್ಟರ್ ಮಂಜುನಾಥನ್ ಕರ್ಸ್ಕೊಂಡು ಲೇ ಗುಬ್ಬಿ ವೀರಣ್ಣನ್ ಡ್ರಾಮಾ ಕಂಪನಿನೂ ಮೀರ್ಸ್ಬಿಟ್ಟಲ್ಲ. ಆ ವಿದ್ಯಾ ಹಿರೇಮಠು ಲಿಂಗಾಯತರು ಹುಡುಗಿ, ಆ ಹುಡುಗಿಗೆ ಬಟ್ಟೆ ಬಿಚ್ಚಾಕಿ ನನ್ನ ಮಗ ವಿಡಿಯೋ ಮಾಡಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ನಿನಗೆ ಮೊಟ್ಟೆಲೆಲ್ಲ ಕಣಲೇ, ಚಪ್ಲಿಲೇ ಹೊಡಿಬೇಕು ನನ್ನ ಮಗನೇ ಮುನಿ, ಚಪ್ಲಿಲೇ ಹೊಡಿಬೇಕು. ಚಪ್ಲಿಲೇ ಹೊಡಿಬೇಕಲ್ಲೇ, ಚಪ್ಲಿಲೇ ಹೊಡಿಬೇಕು. ಟಾಮಿಗಳು ಬೇಜಾನ್ ಮೆಸೇಜ್ ಆಗ್ತಾವ್ರೆ. ಲೇ ಟಾಮಿ ನೋಡೋ ಮುನಿ ಟಾಮಿಗಳು ಬಂದಲ್ಲಿ ಮೆಸೇಜ್ಗಳು ಆಗ್ತಾವ್ರೆ. ಇರ್ಲಿ, ದೇಶದ ಸೋಕಾಲ್ಡ್ ಚಾಣಕ್ಯ ಒಬ್ಬ ಜೈನ್ ಈ ದೇಶದ ಹೋಮ್ ಮಿನಿಸ್ಟರ್ ಆಗ್ತಾನೆ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಮಾಡಬಾರ್ದು ಮಾಡ್ತಾನೆ. ಈಗ ಅಂಬೇಡ್ಕರ್ನು ಬಿಡಿಲ್ಲ, ಅವನು ಜೈನ್ ಅಮಿತ್ ಶಾ ಅಂಬೇಡ್ಕರ್ನು ಬಿಡಿಲ್ಲ, ಅಂಬೇಡ್ಕರ್ನು ಬೀದಿಗೆ ತಂದ್ಬಿಟ್ಟ. ಅಂಬೇಡ್ಕರ್ ಹೆಸರು ಹೇಳೋದ್ ಬದಲು ದೇವ್ರ ಹೆಸರು ಹೇಳ್ಬೇಕಂತೆ. ಓಕೆನಪ್ಪ, ನಾವು ಅಂಬೇಡ್ಕರ್ ಹೆಸರು ಹೇಳ್ಕೊಂತೀವಿ, ನೀನು ದೇವ್ರ ಹೆಸರು ಹೇಳ್ತೀಯಲ್ಲ. ಈ ದೇಶದ ಹೋಮ್ ಮಿನಿಸ್ಟರ್ಗೆ ನಮ್ಮದೊಂದು ಚಾಲೆಂಜ್. ನಾವು ಅಂಬೇಡ್ಕರ್ ಹೆಸರು ಹೇಳ್ತೀವಿ, ಅವನು ಜೈನು ಅಮಿತ್ ಶಾ ದೇವ್ರ ಹೆಸರು ಹೇಳ್ತಾನಂತೆ. ಓಕೆ, ನಿನಗೆ ಮೆಚ್ಚುಗೆ ಆಗಿರೋ ದೇವ್ರ ಹೆಸರು ಹೇಳ್ಗುರು, ಆಯ್ತು. ಒಂದೇ ಒಂದು ಚಾಲೆಂಜು, ಈ ದೇಶದ ಸೋಕಾಲ್ಡ್ ಚಾಣಕ್ಯ, ಈ ದೇಶದ ಸೋಕಾಲ್ಡ್ ದೇವ್ರನ್ನ ನಂಬಿರೋ ಪ್ರಚಂಡ, ಆಮೇಲೆ ರಾಜಕೀಯಕ್ಕೆ ದೇವರನ್ನ ಬಳಸೋ ಒಬ್ಬ ಜೈನ್ಗೆ, ಈ ದೇಶದ ಹೋಮ್ ಮಿನಿಸ್ಟರ್ ಜೈನ್ಗೆ ಒಂದು ಚಾಲೆಂಜು. ಏನ್ ಗೊತ್ತಾ? ಇದುವರೆಗೂ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ಇವನನ್ನ ಹೀರೋ, ಇವನನ್ನ ಚಾಣಕ್ಯ ಎಲ್ಲ ಅಂತಾರಲ್ಲ, ಇದುವರೆಗೂ ಈ ಅಮಿತ್ ಶಾ ದೇಶ ಬಿಟ್ಟು ಒಂದು ವಿದೇಶಿ ಯಾತ್ರೆ ಮಾಡಿಲ್ಲ. ಯಾಕೆ ನಿಮಗೆ ಗೊತ್ತಾ? ಇವನೊಬ್ಬ ಪುಕ್ಕಲ ಹೋಮ್ ಮಿನಿಸ್ಟರ್ ಆಗಿದ್ದಾನೆ. ಗೊತ್ತಾ ಯಾಕೆ ಅಂತ? ಇದುವರೆಗೂ ದೇಶ ಬಿಟ್ಟು ಹೊರಗಡೆ ಹೋಗಲ್ಲ ಅಮಿತ್ ಶಾ. ಈ ದೇಶದ ಗೃಹ ಮಂತ್ರಿ ಒಬ್ಬ ಪುಕ್ಕಲ. ಯಾಕೆ ಪುಕ್ಕಲ ಅಂತ ಕರಿತಾ ಇದ್ದೀನಿ ಅಂತಂದ್ರೆ, ಅವನಿಗೆ ವಿದೇಶಕ್ಕೆ ಹೋಗಕ್ಕೆ ಭಯ, ಅವನ್ ಎದೆ ಒಡೆದೋಗುತ್ತೆ. ಈ ದೇಶದ ಗೃಹ ಮಂತ್ರಿಗೆ ದೇಶ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಎದೆ ಒಡೆದೋಗುತ್ತೆ ಅವನಿಗೆ.
ಅಷ್ಟು ಭಯ. ಇದುವರೆಗೂ ದೇಶದ ಗೃಹ ಮಂತ್ರಿ ಒಬ್ಬ ಜೈನ್ ಅಮಿತ್ ಶಾ ದೇಶ ಬಿಟ್ಟು ಯಾವುದೇ ವಿದೇಶದ ದೇಶಕ್ಕೆ ಹೋಗಿಲ್ಲ. ಭಯ ಅವನಿಗೆ, ಅಮಿತ್ ಶಾಗೆ ಭಯ, ಚಾಣಕ್ಯನ್ಗೆ ಭಯ, ಅಂಬೇಡ್ಕರ್ನ ಹೀಯಾಳಿಸಿದವನಿಗೆ ಭಯ. ಯಾರಾದ್ರೂ ವಿದೇಶದಲ್ಲಿ ಇವನನ್ನ ಮುಗಿಸ್ಬಿಡ್ತಾರೆ ಅಂತ ಭಯ. ಹೋಗಿಲ್ಲ, ಚೆಕ್ ಮಾಡಿ ಬೇಕಾರೆ. ದೇಶದಿಂದ ಹೊರಗಡೆ ಹೋಗದಿರುವ ಮೊದಲ ಗೃಹ ಮಂತ್ರಿ, ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ ಒಬ್ಬ ಪುಕ್ಕಲ. ದೇಶ ಬಿಟ್ಟು ಆಚೆ ಹೋಗಕ್ಕೆ ಅವನಿಗೆ ಭಯ, ಅವನ ಪ್ರಾಣದ ಮೇಲೆ ಅವನಿಗೆ ತುಂಬಾ ಆಸೆ. ಒಬ್ಬ ಪುಕ್ಕಲ ದೇವ್ರ ನಂಬಿರೋನು ವಿದೇಶಕ್ಕೆ ಹೋಗಲ್ಲ. ಅಂದ್ರೆ ಇವನು ಗೊತ್ತು ದೇವ್ರ ಕಾಪಾಡಲ್ಲ ಅಂತ. ಯಾವ ಅಂಬೇಡ್ಕರ್ನ ಹೇಳಿಸಿದ್ನೋ ದೇವ್ರ ಹೆಸರು ಹೇಳ್ಕೊಂಡು, ಅದೇ ದೇವ್ರನ್ನ ನಂಬಿರೋ ಅಮಿತ್ ಶಾ ದೇಶ ಬಿಟ್ಟು ಆಚೆ ಹೋಗಲ್ಲ. ಯಾಕೆ ಅಂದ್ರೆ ಅಮಿತ್ ಶಾ ಗೊತ್ತು ದೇವ್ರು ಅವನನ್ನ ಕಾಪಾಡಲ್ಲ, ಅಷ್ಟು ಪಾಪ ಮಾಡಿದ್ದಾನೆ. ದೇವ್ರು ಅವನ್ನ ಕಾಪಾಡಲ್ಲ, ದೇವ್ರ ಹೆಸರು ಹೇಳ್ತಾನೆ. ಆದರೆ ದೇಶ ಬಿಟ್ಟು ಹೋಗು ಅಂತೇಳು, ಯಾವ್ದಾದ್ರು ಒಂದ್ ದೇಶಕ್ಕೆ. ಏನು ಬೇಡಪ್ಪ, ಈ ದೇಶದ ಗೃಹ ಮಂತ್ರಿ ಜೈನ್ ಅಮಿತ್ ಶಾಗೆ ಒಂದು ಚಾಲೆಂಜ್. ನಿನ್ಗೆ ತಾಕತ್ತಿದ್ರೆ ದೇವ್ರು ನಂಬಿದ್ಯಲ್ಲ, ಕೆನಡಾ ದೇಶಕ್ಕೋ ಅಮೆರಿಕಕ್ಕೋ ಒಂದು ಸತಿ ಹೋಗ್ಬಾ. ಇವನ್ನ ಈ ದೇಶದ ಗೃಹ ಮಂತ್ರಿ ಒಬ್ಬ ಪುಕ್ಕಲ. ಈ ಪುಕ್ಕಲನ್ನ ಒಂದು ಸಾತಿ ಕೆನಡಾಗೋ ಅಮೆರಿಕಾಗೋ ಕಳಿಸಿ ಹೋಗಲ್ಲ, ಭಯ ಅವನಿಗೆ. ಟಾಮಿಗಳು ಬಿಜೆಪಿ ಟಾಮಿಗಳು ಆಹಾ ಏನೇನು ಮೆಸೇಜ್ ಆಗ್ತಾವ್ರೆ ಗೊತ್ತಾ? ಅಷ್ಟೇ ಅವ್ರದ್ದು. 2 ರೂಪಾಯಿ ಅಕೌಂಟ್ಗೆ ಬೀಳ್ತದ್ರ, ಏನು ಯೋಚನೆ ಮಾಡ್ಬೇಡಿ, ಏನ್ ಬೇಕಾದ್ರೆ ಹಾಕಿ, ನಮ್ ಬ್ಯಾಕ್ ಅಂಡ್ ಟೀಮ್ ಎಲ್ಲ ಡೆಲೀಟ್ ಮಾಡಿ ನಿಮ್ಮ ತಿಕ್ಕದಲ್ಲಿ ಆಗ್ತದೆ ಆ ಮೆಸೇಜ್ ನ. ಓಕೆ, ಈ ದೇಶದ ಗೃಹ ಮಂತ್ರಿ ಅಂಬೇಡ್ಕರ್ನ ಹೇಳಿಸಿದವನ್ಗೆ ಇಡೀ ದೇಶದಲ್ಲಿ ಪ್ರೊಟೆಸ್ಟ್ ಆಗಿದೆ, ಸುಸ್ಸು ಮಾಡಿದ್ದಾರೆ. ಎಷ್ಟೋ ಜನ ಅವನ್ ಫೋಟೋ ಮೇಲೆ ಸುಸ್ಸು ಮಾಡಿದ್ದಾರೆ. ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಯಾವ ಗತಿಗೆ ಬಂತ್ರಿ? ದೇಶದ ಗೃಹ ಮಂತ್ರಿ ಫೋಟೋ ಮೇಲೆ ಜನ ಉಚ್ಚೆ ಇಡ್ತಾ ಇದ್ದಾರೆ. ಆ ಮಟ್ಟಿಗೆ ತಂದಿಕೊಂಡಿದ್ದಾನೆ ಈ ಪುಕ್ಕಲ, ಈ ಜೈನ್, ಈ ದೇಶದ ಹೋಮ್ ಮಿನಿಸ್ಟರ್ ಅಂತ ಹೇಳ್ಕಂತಾನಲ್ಲ. ಇವನ್ ಶಿಷ್ಯಂದ್ರು, ಇವನ್ ಫ್ಯಾನ್ಗಳು ಚಾಣಕ್ಯ ಅಂತೆ. ಲೇ, ನಿಮ್ಮ ಚಾಣಕ್ಯನ್ಗೆ ಹೇಳೋ ಕೆನಡಾಗೋ ಅಮೆರಿಕಕ್ಕೆ ಒಂದ್ ರೌಂಡ್ ಹೋಗ್ಬಾ ಅಂತ. ಹೋಗಲ್ಲ. ಅಮಿತ್ ಶಾ ದೇಶ ಬಿಟ್ಟು ಆಚೆ ಹೋಗಲ್ಲ. ಅವನಿಗೆ ಭಯ, ಅವನಿಗೆ ನಡುಕ, ಅವನಿಗೆ ಪ್ರಾಣ ಭೀತಿ. ಈ ದೇಶದ ಗೃಹ ಮಂತ್ರಿ ಒಬ್ಬ ಪುಕ್ಕಲ, ಅವನು ಚಾಣಕ್ಯ ಅಲ್ಲ, ಅವನು ಪುಕ್ಕಲ ಅಲ್ಲ ಅಂತಂದ್ರೆ ಈ ದೇಶನ ಬಿಟ್ಟು ಕೆನಡಾ ಅಥವಾ ಅಮೆರಿಕಾಗೆ ಒಂದ್ ರೌಂಡ್ ಹೋಗ್ಬಾ ಅಂತೇಳೋ. ಹೋಗಲ್ಲ, ಭಯ, ಅವನಿಗೆ ಪ್ರಾಣ ಭೀತಿ, ಯಾರಾದ್ರೂ ಹೊಡೆದಾಕ್ಬಿಡ್ತಾರೆ ಅಂತ ಅವನಿಗೆ ಭಯ ಅಂತ ಪುಕ್ಕಲ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ. ಇದೇ ಪುಕ್ಕಲ ಅಂಬೇಡ್ಕರ್ ಹೇಳೋದ್ ಬದಲು ದೇವ್ರ ಹೆಸರು. ಆಯ್ತಪ್ಪ ಅಮಿತ್ ಶಾ, ನೀನು ದೇವ್ರ ಹೆಸರು ಹೇಳ್ಕೊಂಡೆ ಕೆನಡಾ ಮತ್ತೆ ಅಮೆರಿಕಾಗೆ ಒಂದು ಟ್ರಿಪ್ ಹೋಗ್ಬಾ. ಹೋಗ ಕಳ್ಸ್ರ. ಲೇ, ನಿಮ್ಮ ಚಾಣಕ್ಯನ್ ಕಳ್ಸ್ರ, ಅಮೆರಿಕ ಮತ್ತೆ ಕೆನಡಾಗೆ ಒಂದು ಟ್ರಿಪ್ ಹೋಗಿ ಬರ್ಲಿ. ಹೋಗಲ್ಲ, ಭಯ ಅವನಿಗೆ. ಪುಕ್ಕಲ, ಈ ಪುಕ್ಕಲ ನಮ್ಮ ದೇಶದ ಗೃಹ ಮಂತ್ರಿ, ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ. ದೇಶ ಬಿಟ್ಟು ಆಚೆ ಹೋಗಕ್ಕೆ ಭಯ ಬೀಳ್ತಾನೆ ಅಂತ ಪುಕ್ಕಲ ನಮ್ಮ ದೇಶದ ಗೃಹ ಮಂತ್ರಿ ಆಗಿದ್ದಾನೆ. ಏನ್ ಹೇಳ್ಬೇಕಿದಕ್ ನಾವು? ದೇವ್ರೇ ಬಲ್ಲ. ಅಲ್ಲಿ ಪ್ರೊಫೈಲ್ ಪಿಕ್ಚರ್ ಇಲ್ದವ್ರೆಲ್ಲ ಏನೇನೋ ಮೆಸೇಜ್ ಹಾಕ್ತವ್ರೆ. ಎಲ್ಲ ಟಾಮಿಗಳು. ಒಂದ್ ಕಡೆ ಇವನ ಸಿಟಿ ರವಿನ ಹಾಕೊಂಡು ರುಬ್ಬದ್ವಿ, ಆಮೇಲೆ ಇವನನ್ನ ಮುನ್ರಾತ ನಾಯ್ಡು ರುಬ್ಬದ್ವಿ. ಈಗ ದೇಶದ ಪುಕ್ಕಲ ಗೃಹ ಮಂತ್ರಿ ಅಮಿತ್ ಶಾನ ಹಾಕೊಂಡು ರುಬ್ತಾ ಇದೀವಿ. ಇವ್ರಿಗೆ ಟಾಮಿಗಳಿಗೆ ಕೊಯ ಅಂತ ಬೊಗಳ್ಕೊಂಡು ಒಂದಷ್ಟು ಮೆಸೇಜ್ ಆಗ್ತವೆ. ಸ್ಪಷ್ಟ ಸಂದೇಶ ಸ್ನೇಹಿತರೆ, ಸ್ಪಷ್ಟ ಸಂದೇಶ. ಈ ದೇಶದ ಗೃಹ ಮಂತ್ರಿ ಒಬ್ಬ ಪುಕ್ಕಲ. ದೇಶ ಬಿಟ್ಟು ಒಂದು ಟ್ರಿಪ್ ಹೋಗಿಲ್ಲ, ಯಾವ ದೇಶಕ್ಕೂ ಕಾಲಿಡಲ್ಲ ಇವನು. ಇಂಥವನು, ಇವನ್ ಇತಿಹಾಸ ತೆಗೆದ್ರೆ ಮರ್ಡರ್ ಕೇಸು, ಇವನ ಮೇಲೆ ರಯಾಟ್ಸ್ ಕೇಸು, ಗಡೀಪಾರ್ ಕೇಸು, ಜಡ್ಜನ್ನ ಕೊಂದ ಅಂತ ಆರೋಪಗಳು, ಇನ್ನೂ ಕೇಸುಗಳಿವೆ. ಇಂಥವನು
ದೇಶದ ಗೃಹ ಮಂತ್ರಿ ಕೂತ್ಕೊಂಡು ಅಂಬೇಡ್ಕರ್ನ ಬೈತಾನೆ. ಅವನ ಟಾಮಿಗಳು ಅವನನ್ನ ಚಾಣಕ್ಯ ಅಂತ. ಲೇ, ನಿಮ್ ಚಾಣಕ್ಯನ್ಗೆ ಹೇಳ್ರ ಕೆನಡಾ ಮತ್ತೆ ಅಮೆರಿಕಾಗ ಒಂದು ಟ್ರಿಪ್ ಹೋಗ್ ಬರಕ್ಕೆ ನಾವು ಒಪ್ಕೊಂತೀವಿ ಅವನ್ನ ಚಾಣಕ್ಯ ಅಂತ. ಲೇ, ಈ ದೇಶದ ಚಾಣಕ್ಯ ಸೋಕಾಳ್ ಪುಕ್ಲ ಕಣಲೇ. ನಾನು ಹೇಳ್ತಾ ಇದ್ದೀನಿ, ಈ ದೇಶದ ಹೋಮ್ ಮಿನಿಸ್ಟರ್ ಒಬ್ಬ ಪುಕ್ಲ. ದೇಶ ಬಿಟ್ಟು ಆಚೆ ಹೋಗಕ್ಕೆ ಅವನಿಗೆ ಬಾಡಿ ಎಲ್ಲ ನಡುಗ್ತದೆ. ಇಂಥ ಬಾಡಿ ನಡ್ಗೋನು ದೇಶದ ಗೃಹ ಮಂತ್ರಿ. ಅವನ ಇತಿಹಾಸ ತೆಗೆದು ನೋಡಿ, ಅವನು ದೇಶ ಬಿಟ್ಟು ಆಚೆ ಹೋಗಲ್ಲ, ಹೋಗೋದು ಇಲ್ಲ. ಅವನಿಗೆ ಭಯ, ಯಾರಾದ್ರೂ ಕೊಲೆ ಮಾಡ್ಬಿಡ್ತಾರೆ ಅಂತ ಅವನಿಗೆ ಭಯ, ಅದಕ್ಕೆ ಹೋಗಲ್ಲ. ಇಂಥವನು ಚಾಣಕ್ಯ ಅಂತ, ಇಂಥವನು ಗೃಹ ಮಂತ್ರಿ ಅಂತ, ಇಂಥವನು ಅಂಬೇಡ್ಕರ್ ಹೇಳ್ಬೇಡಿ, ದೇವ್ರನ್ನ ಹೇಳಿ. ಆಯ್ತಪ್ಪ, ನೀನು ದೇವ್ರ ಹೆಸರು ಹೇಳ್ಕೊಂಡೆ ಕೆನಡಾ ಮತ್ತೆ ಅಮಿತ್ ಶಾ ಅಮೆರಿಕಾಗ ಓಟ್ ಬಂದು ತೋರ್ಸಪ್ಪ, ನಿನ್ನ ನಾವು ಚಾಣಕ್ಯ ಅಂತ ಒಪ್ಕೊಂತೀವಿ. ಲೇ, ಪವರ್ ಅಲ್ಲಿ ಕೂತ್ಕೊಂಡು ಆಟ ಆಡೋದಲ್ಲ ಲೇ. ಅನ್ಕೊಂಡ್ರೆ ಮೊಬೈಲ್ಗೂ ಭಯ. ಓಕೆ, ಏನೋ ಸ್ನೇಹಿತರೆ, ಎಲ್ಲ ವಿಚಾರಗಳನ್ನ ಮಾತಾಡುತ್ತಾ ಒಂದ್ ಕಡೆ ಚೀಟಿ ರವಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ, ಇನ್ನೊಂದ್ ಕಡೆ ಈ ದೇಶದ ಪುಕ್ಕಲ ಗೃಹ ಮಂತ್ರಿ ಅಂಬೇಡ್ಕರ್ ಬಗ್ಗೆ ತುಂಬಾ 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 ಕೇವಲವಾಗಿ ಮಾತಾಡ್ತಾನೆ. ಇದೇ ಪುಕ್ಕಲ ಗೃಹ ಮಂತ್ರಿ ದೇಶ ಬಿಟ್ಟು ಆಚೆ ಹೋಗಲ್ಲ, ಭಯ ಆತನಿಗೆ. ಇಂಥ ಪುಕ್ಕಲನಿಗೆ ಏನದು ಚಾಣಕ್ಯ. ಓಹೋ, ನಿಮ್ಮ ಚಾಣಕ್ಯ ದೇಶ ಬಿಟ್ಟು ಆಚೆ ಹೋಗಲ್ಲ. ಥ್ಯಾಂಕ್ ಯು.